राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः। गुरुर्साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ ಪಾರ್ವತಿ ಪದೇ ಶಿವರ ರಮಾರೆ ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ. जय जय राम कृष्ण हरे, 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 जय जय राम कृष्ण हरे। बोला उपासनेला दृढ चालवावे, भूदेव संतासी सदा नमावे. उपासनेला दृढ चालवावे, भूदेव संतासी सदा नमावे. कर्मयोगे वय घालवावे, सर्वामुखी मंगल बोलवावे. सत्कर्मयोगे वय घालवावे, सर्वामुखी मंगल बोलवावे. उपासनेला दृढ चालवावे, भूदेव संतासी सदा नमावे, भूदेव संतासी सदा नमावे, भूदेव संतासी सदा नमावे. जय जय रघुवीर ಸಮರ್ಥ. ಪ್ರಥಮವಾಗಿ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಉದ್ಧಾರಕರ್ತರಾಗಿರುವಂತಹ ನಮ್ಮೆಲ್ಲರ ಸರ್ವಸ್ವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಪುಣ್ಯಮೆಯ ಕ್ಷೇತ್ರ ಖತಿಜಾಪುರ ಇಂತಹ ಒಂದು ಪವಿತ್ರ ಸ್ಥಾನದಲ್ಲಿ ಇವತ್ತಿನ ದಿವಸ ನಾವು ನೀವುಗಳೆಲ್ಲ ಸಮರ್ಥರಿಗೆ ದೀಪಗಳ
ಒಂದು ಜ್ಯೋತಿಯನ್ನು ಬೆಳಗಿಸಿ ಜ್ಞಾನದ ಒಂದು ಊಟವನ್ನು ಉಣ್ಣುವಂತಹ ಒಂದು ಅವಕಾಶ ನಮ್ಮ ವಿಶ್ವಕರ್ಮ ಸಮಾಜದ ಗುರುಬಂಧುಗಳಾದಂತಹ ಸಂದೀಪನ ಹೆಸರನ್ನೇ ಭಾಳ ಇಷ್ಟ ಅನ್ನಿಸ್ತದ. ಅವರು ಸಂದೀಪ ಮುನಿಗಳು, ಕೃಷ್ಣನ ಗುರುಗಳು, ಅವರು ಚಿರಂಜೀವಿ ಇದ್ದಾರೆ. ನಮ್ಮ ಚಿರಂಜೀವಿಗಳಿಗೆ ನಾವು ಹೆಂಗೆ ಹೆಸರು ಇಡ್ತೇವೆ ಈ ಸದ್ಯದಿದ್ರಾಗ ಚಿರಂಜೀವ ವಶಿಷ್ಠರು, ರಾಮನ ಗುರುಗಳು ಚಿರಂಜೀವ, ಕೃಷ್ಣನ ಗುರುಗಳು ಸಂದೀಪ. ಅಂದ್ರೆ ಈ ಬದಲಾವಣೆಯನ್ನು ನಾವು ತರಬೇಕು. ಒಂದು ಸಾಂಪ್ರದಾಯಿಕ ಬದ್ಧರಾಗಿ ಇದ್ದೇವಂದ್ರೆ ಯಾವುದಾದ್ರೂ ನಿಮಿತ್ತ ಮಾಡಿಕೊಂಡು ಭಗವಂತನ ನಾಮ ನಮ್ಮ ಮುಖದಿಂದ ಬರ್ತಿತ್ತು ಅಂದ್ರೆ ಮುಂದಿನ ಒಂದು ಭಾವಿ ಒಂದು ಏನಪ್ಪ ಅಂದ್ರೆ ಪೀಳಿಗೆಯೊಳಗೆ ಒಂದು ಅಂಥ ಒಂದು ವಿಶೇಷ ನೈತಿಕ ಮಟ್ಟ ನಿರ್ಮಾಣ ಆಗ್ತದೆ ಅನ್ನುವಂಥ ಉದ್ದೇಶಕ್ಕೆ ಇದೊಂದು ನಮಗೆ ಶಿಕ್ಷಣ ಅಂತ ತಿಳ್ಕೋಬೇಕು. ಚಿಂಟ್ಯಾ ಪಿಂಟ್ಯಾ ಲಿಂಟ್ಯಾ ಇಡೋದ್ರಿಂದ ನಾಳೆ ನೀವು ಒದರಿದ್ರಂದ್ರೆ ಯಾರೂ ಬಂದು ನಿಮಗೆ ಸದ್ಗತಿ ಕೊಡುವುದಿಲ್ಲ. ರಾಮಕೃಷ್ಣ, ಗೋವಿಂದ, ವಿಷ್ಣು, ಹರಿ, ಹಿಂಗೆ ಹೊಸ ಹೊಸ ಅಂದರೆ ಏನೋದು ಹೊಸವಲ್ಲವು, ಹಳಿ ಹೆಸರುಗಳು, ದೇವರ ಹೆಸರುಗಳನ್ನು ಇಡಬೇಕು ಅನ್ನುವಂಥದ್ದು ಈತದ ಇರಲಿ. ಇವತ್ತಿನ ದಿವಸ ಇಂಥ ಒಂದು ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಸಮರ್ಥರು ಹೇಳಿದಂತಹ 4 ನಿಯಮಗಳ ಬಗ್ಗೆ ನಾನು ಇವತ್ತು ನಿಮ್ಮ ಜೋಡಿ ಚಿಂತನೆ ಮಾಡ್ತೇನೆ. ಸಮರ್ಥ ರಾಮದಾಸ್ ಮಹಾರಾಜರು ತಮ್ಮ ರಾಮದಾಸಿ ಸಂಪ್ರದಾಯದ ಸರ್ವ ಮಂಡಳಿಗೆ ಕೊನೆಯದಾಗಿ ಈ 4 ಆಜ್ಞೆಗಳನ್ನು ಮಾಡಿ ಹೋದರು. ಅವರಂತಾರ, ಉಪಾಸನೆಲ ದೃಢಚಾಲವಾವೆ. ನಮ್ಮ ಉತ್ತರೋತ್ತರ ಈ ಭಕ್ತಿಯಲ್ಲಿ ಉಳಿಬೇಕಾಗಿತ್ತು, ಬೆಳಿಬೇಕಾಗಿತ್ತು ಅಂದ್ರೆ ನೀವೆಲ್ಲರೂ ಏನು ಮಾಡ್ರಿ ಅಂದ್ರೆ ದೃಢವಾಗಿ ಸಾಂಪ್ರದಾಯದ ನಿಯಮದಂತೆ ಹಾಕಿಕೊಟ್ಟಿರುವಂಥ ಉಪಾಸನೆಯನ್ನು ಕಟ್ಟಿನಿಂದ ದೃಢ ಮನಸ್ಸಿನಿಂದ ಮಾಡ್ರಿ ಅಂತಾರೆ. ಒಂದನೇದ್ದು. ಎರಡನೇದ್ದು, ಭೂದೇವ ಸಂತಾಸಿ ಸದಾ ನಮಾವೆ. ಭೂಮಿಯ ಮೇಲೆ ತಿರುಗಾಡುವ ದೇವರು ಯಾರು ಅಂದ್ರೆ ಸದ್ಗುರುನಾಥರು. ಅಂಥ ಸಂತ ಸ್ವರೂಪಿಗಳಿಗೆ ನೀವು ಯಾವಾಗಲೂ ನಮಸ್ಕರಿಸುತ್ತಾ ಇರ್ರಿ ಅಂತಾರೆ. ಸದಾ ನಮಾವೆ. ಯಾವಾಗಲೂ ನಾವು ಪ್ರತಿಯೊಂದು ಕ್ಷಣದಾಗ ಸದ್ಗುರುಗಳನ್ನು ನೆನೆಸ್ಕೊತಾ ಇರಬೇಕು. ಆ ಒಂದು ಇದರಿಂದ ಏನಪ್ಪ ಅಂದ್ರೆ ಈ ಒಂದು ಸೇವೆಯಿಂದ ಏನು ಲಾಭ ಆಗ್ತದೆ ಅಂದ್ರೆ ಸದ್ಗುರುಗಳ ಲಕ್ಷ್ಯ ಯಾವಾಗಲೂ ನಮ್ಮ ಕಡೆ ಇರ್ತದೆ. ನೀವು ಎಂದರೆ ಒಮ್ಮೆ ಅಂದ್ರಿ ಸತ್ಸಂಗದಾಗೆ ಒಮ್ಮೆ ನೀವು ನೆನೆಸಿದ್ರಂದ್ರೆ ಸತ್ಸಂಗದಾಗ ಒಮ್ಮೆ ಮಹಾರಾಜರ ಲಕ್ಷ್ಯ ನಮ್ಮ ಕಡೆ ಬರ್ತದ. ಉಳುಕಿದಾಗ ನಮ್ಮ ಕಡೆ ಅವರು ಅಲಕ್ಷ್ಯ ಮಾಡಿಬಿಡ್ತಾರೆ. ಟೊಬ್ಬಾರ ಕುಮಾಯಿ ಅದ್ಭುತವಾದಂತಹ ಸೂತ್ರಗಳಿವು. ಏನು? ಉಪಾಸನೆಲ ದೃಢಚಾಲವಾವೆ, ಭೂದೇವ ಸಂತಾಸಿ ಸದಾ ನಮಾವೆ. ಮೂರನೇದು ಹೇಳ್ತಾರವರು, ಸತ್ಕರ್ಮ ಯೋಗೇ ವಯಗಾಲವಾವೆ. ನಿಮ್ಮ ವಯಸ್ಸ, ನಿಮ್ಮ ಜೀವನ, ನಿಮ್ಮ ಪ್ರತಿಯೊಂದು ಜೀವನದ ಕ್ಷಣಗಳ, ಆಯುಷ್ಯದ ಕ್ಷಣಗಳನ್ನು ಸತ್ಕರ್ಮಗಳಿಗಾಗಿ ನೀವು ಮೀಸಲಿಡ್ರಂತಾರು. ಯಾವಾಗಲೂ ಸತ್ಕರ್ಮಗಳನ್ನು ಮಾಡ್ರಿ. ಸತ್ಕರ್ಮಗಳನ್ನು ಮಾಡೋದ್ರಿಂದ ಸಾತ್ವಿಕ ಗುಣದ ವೃದ್ಧಿ ಆಗ್ತದೆ. ಸಾತ್ವಿಕ ಗುಣದ ವೃದ್ಧಿ ಆಯ್ತು ಅಂದ್ರೆ ಭಗವಂತನಲ್ಲಿ ಭಕ್ತಿ ನೆಲೆಸಲಿಕ್ಕೆ ಶುರು ಮಾಡ್ತದೆ. ಅದಕ್ಕೇನು ಮಾಡಬೇಕು? ಸತ್ಕರ್ಮ ಯೋಗೇ ವಯಗಾಲವಾವೆ. ಇನ್ನು ಕೊನೆಯದು ಸರ್ವಾಮುಖಿ ಮಂಗಳ ಬೋಲವಾವೆ. ನಿಮ್ಮ ಈ ಒಂದು ಮುಖ ಏನದಲ್ಲ, ನಿಮ್ಮಿಂದ ಬರುವಂತ ವಾಣಿ ಮಂಗಲವನ್ನೇ ನುಡಿತಿರ್ಬೇಕದು. ಒಟ್ಟ ಯಾರಿಗೂ ಏನಪ್ಪ ಅಂದ್ರೆ ಅವ್ರ ಜೀವನದಾಗ ಒಳ್ಳೆಯದೇ ಆಗಲಿ ಅನ್ಬೇಕು. ಬಹಳ ಸಂತೋಷಪ್ಪ, ಆನಂದ ಆತಪ್ಪ, ಏನು ಆನಂದ ಆತಪ್ಪ,
ಅಂಥೇಳಿ ನಮ್ಮ ಮುಖದಿಂದ, ಸಂತರ ಮುಖದಿಂದ ಬರುವಂಥ ವಾಣಿ ಮತ್ತಿನ್ನು ಉಳ್ಕಿದವ್ರ ಪ್ರಪಂಚಕ್ರ ವಾಣಿ ಬೇರೆ ಆಗ್ತಾವ. ಏನು ನಾವು ಹೆಂಗೆ ತಾಯಿಗಳ ನಿಮಗಾದ್ರೂ ಹೇಳ್ತೀನಿ, ನಿಮಗಾದ್ರೂ ಹೇಳ್ತೀನಿ, ನಮ್ಮ ಮುಖದಾಗ ಬರುವಂಥ ವಾಣಿ ಹೆಂಗಿರ್ತಂದ್ರೆ ತುಕಾರಾಮ್ ಮಹಾರಾಜರು ಅಂತಾರಲ್ಲ, ಇದು ಏನಪ್ಪ, ಅಮೃತ ಹೇ ಮುಖ ಸ್ರವತಸಿ. ಅವ್ರು ಏನಂತಾರ, ನಿಮ್ಮ ಮುಖದಿಂದ ಬಾಯಿಯಿಂದ ಅಮೃತನೇ ಸುರಿಲಿಕ್ಕತ್ತದಂತ ಅನಿಸ್ಬೇಕು ಜನರಿಗೆ. ಅಮೃತ ಸುರಿ ಹತ್ತಾಗ ಯಾರು ಸ್ವೀಕಾರ ಮಾಡೋದಿಲ್ಲ ಹೇಳ್ರಿ ನೋಡ್ನು. ಅಂಥ ಒಂದು ಪರಿವರ್ತನೆಯನ್ನು ನಾವು ಮಾಡಿಕೊಂಡ್ರೆ ಮಾತ್ರ ಮಹಾರಾಜರು ಕಟ್ಟಿದಂಥ ಈ ಸಂಪ್ರದಾಯ ಉತ್ತರೋತ್ತರವಾಗಿ ಉಳಿತದ, ಉತ್ತರೋತ್ತರವಾಗಿ ಬೆಳೀತದ. ಟೊಪ್ಪಾರ ಕುಮಾಯಿ, ಟೊಪ್ಪಾರ ಕುಮಾಯಿ, ಜಯ ಜಯ ಟೊಪ್ಪಾರ ಕುಮಾಯಿ. ಮೊದಲನೇ ಸೂತ್ರ ಸ್ವಲ್ಪ ನಾವು ಅವಲೋಕನ ಮಾಡೋಣ. ಉಪಾಸನೆಲ ದೃಢಚಾಲವಾವೆ. ಉಪಾಸನೆ ಅಂದ್ರೆ ಏನು ಅದು ಬೇಕಲ್ಲ. ಆಸನ ಸದ್ಗುರುಗಳ ಒಂದು ಭಗವಂತನ ಸಾಮೀಪ್ಯದೊಳಗೆ ನಮ್ಮ ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಅವನ ಸಾಮೀಪ್ಯದೊಳಗೆ ನಾವು ಇರುವಂಗೆ ನಮ್ಮ ವ್ಯವಸ್ಥೆ ಅದ ಉಪಾಸನದೊಳಗೆ. ಅದಕ್ಕೆ ಅವ್ರು ಏನು ಮಾಡಿದ್ರು, 4 ಹೊತ್ತು ಭಜನೆಗಳನ್ನು ಹಾಕಿಕೊಟ್ರು ಸದ್ಗುರುಗಳು. ಅಂದ್ರೆ ಒಂದು ಭಜನೆಯಿಂದ ಮತ್ತೊಂದು ಭಜನೆ ಒಳಗೆ ನಿಮ್ಮ ಮನಸ್ಸ ಅದು ಏಕಾಗಿ ಹಾಗೆ ಹೋಗ್ಲಿಕ್ಕತ್ತಂದ್ರೆ ಇಡೀ ಅವತ್ತಿನ ದಿವಸ ನೀವು ಸದ್ಗುರುಗಳ ಒಂದು ಸಾನ್ನಿಧ್ಯದೊಳಗೆ ಇರ್ತೀರಿ. ಏನ್ರಿ ಅವ್ರಂತಾರ, ನೀವು ಏನು ಬೇಕಾದ ಸಂಶಯಗಳನ್ನು ಸದ್ಗುರುಗಳ ಜೋಡಿ ಕೇಳ್ರಿ. ನೀವು ಸದ್ಗುರುಗಳ ಜೋಡಿ ನಾವು ಸಂಭಾಷಣೆ ಮಾಡ್ರಿ ಅಂತಾರ. ಹೊರಗಿನವ್ರು ಏನೇ ಹೇಳಿದ್ರು ಸಹಿತ ಅದು ಅಪೂರ್ಣ. ನೀವು ನಾಮಸ್ಮರಣೆ ಮಾಡ್ಕೋತ, 4 ಹೊತ್ತು ಭಜನೆ ಮಾಡ್ಕೋತ, ದಾಸಬೋಧ ಓದ್ಕೋತ ಇದ್ರಂದ್ರೆ ಮಹಾರಾಜರ ಸಮೀಪದೊಳಗಿರ್ತೀರಿ. ಮಹಾರಾಜರಿಗೆ ಪರಮಾರ್ಥದ ಸಂಶಯಗಳನ್ನು ವಿನೀತ ಭಾವದಿಂದ ಕೇಳ್ರಿ, ಆ ಕ್ಷಣದೊಳಗೆ ನಿಮಗೆ ಉತ್ತರ ಸಿಗ್ತದೆ. ಟೊಪ್ಪಾರ ಕುಮಾಯಿ, ಟೊಪ್ಪಾರ ಕುಮಾಯಿ. ಮಹಾರಾಜ ಸಮರ್ಥರಂತರು ಸ್ವಚ್ಛ ಅಂದ್ರು, ಉಪಾಸನಾವಿನ ಪರಮಾರ್ಥ ಖೋಟ ಅಂತಂದ್ರೆ. ನೀವು ಉಪಾಸನ ಮಾಡಲಿಲ್ಲ ಅಂದ್ರೆ ನೀವು ಮಾಡುವಂಥ ಪರಮಾರ್ಥ ಇದು ಸುಳ್ಳದ ಅಂತಾರೆ. ಇದ್ರಾಗ ಅರ್ಥನೇ ಇಲ್ಲ. ವಿಚಾರ ಮಾಡ್ರೆ ಇವತ್ತ ಈ ಒಂದು ಶ್ಲೋಕ ಏನದಲ್ಲ, ಇದು ಬಹಳ ಅದ್ಭುತವಾದಂಥದ್ದು. ನಮ್ಮ ಮಾಣಿಕಾಕ ಅಂತರೂ ಯಾವಾಗಲೂ ಇದ್ರ ಮೇಲೆ ಭಯಂಕರ ಪ್ರೀತಿ. ಯಾಕೆ ಪ್ರೀತಿ ಅಂದ್ರೆ, ಉಪಾಸನ ಇರಲಿಲ್ಲ ಅಂದ್ರೆ ನೀ ಮಾಡೋ ಪರಮಾರ್ಥಕ್ಕೆ ಅರ್ಥನೇ ಇಲ್ಲ. ಇವತ್ತು ಹೆಂಗಿದ್ದೋ ಇನ್ನು 15 ವರ್ಷ ಆದರೂ ಹಾಗೆ ಇರ್ತಿ. ಬದಲಾವಣೆ ಅನ್ನುವಂಥ ನಿನ್ನಂತಲೇ ಆಗುವುದಿಲ್ಲ. ಇವತ್ತು ನೀ ಪ್ರವಚನ ಹೇಳಿದಂದ್ರೆ ಇನ್ನು 15 ವರ್ಷ ತನಕ ಸಹಿತ ನೀ ಅದನ್ನೇ ಹೇಳ್ತಿದ್ದಂದ್ರೆ ಏನು ಬದಲಾವಣೆ ಆದಂಗೆ ಆತ. ಟೊಪ್ಪಾರ ಕುಮಾಯಿ, ಟೊಪ್ಪಾರ ಕುಮಾಯಿ. ಅದಕ್ಕೆ ಸಮರ್ಥ ತುಕೋಬಾರಾಯರು ಬಾರಾಭಂಗದಾಗ ಅಂದ್ರು, ಅಹರ್ನಿಸಿ ಸದಾ ಪರಮಾರ್ಥ ಕರಮ, ಪಾಯನ ಟೇವ ನೀರು ಕೊಡೋ ಸ್ವಲ್ಪ ನೀರು. ಅಹರ್ನಿಸಿ ಸದಾ, ಅಹರ್ನಿಸಿ ಸದಾ अनामार्गी कोणी जन जे जातीला त्यातून काढीला तो ज्ञानी, त्यातून काढीला तो ज्ञानी, तो ज्ञानी खरा तारी तुझी आसी वेळोवेळा त्याचे शरण जावे. आहा निधी सदा
ಶರಣ गेली याने काय होते फळ ಅಂಥ ಜ್ಞಾನಿಗಳಿಗೆ ಹೋಗಿ ನೀವು ಶರಣಾದ್ರಿ ಅಂದ್ರೆ ಏನು ಫಲ ಸಿಗ್ತದ ಶರಣ गेली याने काय होते फळ तुका म्हणे कुळ उद्धरिले निसी सदा परमत निसी सदा निसी सदा परमार्थ करावा परमार्थ करावा ठोपार कुमाये जय जय ठोपार कुमाये जय जय ठोपार कुमाये हो अहर्निशी सदा परमार्थ करावा अहर्निशी सदा परमार्थ करावा ಅಂದ್ರೆ ಪರಮಾರ್ಥ ಒಂದು ವಸ್ತುವನ್ನು ತಯಾರು ಮಾಡೋದಲ್ಲ ದಿವಸ ಅದು ಮಾಡ್ಕೋತ ಕೂಡ್ರಿಪ್ಪ ಅಂದಂಗಂದ ಪರಮಾರ್ಥ ಅನ್ನುವಂಥದ್ದು ಪರಮ ಪವಿತ್ರವಾದ ಜ್ಞಾನದ ಸಂಗ್ರಹ ಆ ಪರಮ ಪವಿತ್ರವಾದ ವಿಮಲ ಜ್ಞಾನನೇ ಅದು ಅದು ಸದ್ಗುರುಗಳ ಸ್ವರೂಪ ಠೊಬ್ಬಾರ ಕುಮಾಯೇ ಠೊಬ್ಬಾರ ಕುಮಾಯೇ ಹೋ ಕಟ್ಟಿನಿಂದ ನಿಷ್ಠೆಯಿಂದ ನಿಯಮದಿಂದ ಬಹುಸಾಯಿ ಮಹಾರಾಜರು ಹೇಳ್ಯಾರ ಇದನ್ನ ಕಟ್ಟಿನಿಂದ ನಿಷ್ಠೆಯಿಂದ ನಿಯಮದಿಂದ ಆಮೇಲೆ ಭಾವ ತುಂಬಿ ನೀವು ಏನಪ್ಪಾ ಅಂದ್ರೆ ಉಪಾಸನ ಮಾಡ್ರಿ ಅಂತಾರ ಭಾವ ತುಂಬಿ ಮಾಡಬೇಕು ಮತ್ತೆ ನೀವು ಹಿಂಗೆ ಮಾಡ್ಕೊಟ್ಟು ಕೂಡಿ ಇಂಥ ಗೇಲಾ ತುಕ ಅಂದ್ರೆ ತುಕಾರಾಮ್ ಮಹಾರಾಜರು ಹೋಗ್ತಾರ ನೀವು ಮಾತ್ರ ಇಲ್ಲೇ ಠೊಬ್ಬಾರ ಕುಮಾಯಿ ಮತ್ತ ಉಪಾಸನೆ ಒಳಗ ಹೊರಗ ಪರಿವರ್ತನೆ ಆಗ್ತದ ಹೊರಗ ಜಗತ್ತಿನ ದೃಷ್ಟಿಯೊಳಗ ಸಮಾಜದ ದೃಷ್ಟಿಯೊಳಗ ಅಥವಾ ನಮ್ಮ ಮನಿ ಒಳಗೊಂದ ವಿಶೇಷ ಭಕ್ತಿಯ ಒಂದು ರಸ ಹರ್ಕೋತ ಇರ್ತವ ಆದ್ರ ಒಂದು ಸಮಾಸ ನಾವು ದಾಸ್ಬೋದು ಸಮರ್ಥರು ಹೇಳಿದಂಗೆ ಓದ್ಕೋತ ಇದ್ದೇವಂದ್ರೆ ತಿಳ್ಕೊಂಡು ಓದಬೇಕಾ ಮತ್ತೆ ಈಗ ಹಂಗೆ ಕೇಳಿದ್ರೆ ನಾಮಸ್ಮರಣೆ ಭಕ್ತಿ ಎಲ್ಲರೂ ಬಾಯ್ಪಡಿಸೈತೆ ಅಂತಾರೆ ಮಗ ಜಾಲೆ ನಿರೂಪಣ जे सकळाचे करी पावन आता ऐका विष्णुस्मरण तिसरी भक्ती स्मरण देवाचे करावे अखंड नाम जपत जावे नामस्मरणे पावावे समाधान नित्यनेम प्रातःकाळी मध्याह्नकाळी सायंकाळी नामस्मरणे सर्व काळी करीत जावे सुख दुःख उद्वेग चिंता ಇದು ಬಾಯ್ಪಟೆ ಅಂತಾರೆ ಏನು ಇದರ ಒಂದೇ ಓವಿ ನಾವು ಅರ್ಥ ಮಾಡ್ಕೊಂಡಿದ್ರೆ ಎಷ್ಟು ಫರಕ ಆಗ್ತದೆ ಅಂತೀರಿ ಸ್ಮರಣ ದೇವಾಚೆ ಕರಾವೆ ಅಖಂಡ ನಾಮ ಜಪತ ಜಾವೆ ನಾಮಸ್ಮರಣೆ ಪಾವಾವೆ ಸಮಾಧಾನ ಸಮಾಧಾನ ವಿಮಲ ಬ್ರಹ್ಮನ ಸ್ವರೂಪದ ಮತ್ತೊಂದು ಉದಾಹರಣೆ ಹೊರತಾಗಿ ಅದು ಬೇರೆ ಅಲ್ಲ ಠೊಬ್ಬಾರ ಕುಮಾಯಿ ಓ ನಮಗೆ ಸಮಾಧಾನ ಇಲ್ಲಿ ತನಕನೂ ಸಿಕ್ಕದನ್ನು ಹೇಳ್ರಿ ನೀವು ಸಿಕ್ಕಿಲ್ಲ ಪ್ರಪಂಚದಾಗಿದ್ದವ್ರಿಗಂತೂ ಸಿಕ್ಕೇ ಇಲ್ಲ ಪರಮಾರ್ಥದಾಗಿದ್ದವ್ರಿಗೂ ಸಹ ಸಿಕ್ಕ್ಯದಂತ ಹೇಳಲಿಕ್ಕೆ ಬರುವುದಿಲ್ಲ ಯಾಕಂದ್ರೆ ಬರುವ ಹೊತ್ನ್ಯಾಗ ತಲೆ ಖಾಲಿ ಮಾಡಿಕೊಂಡೇ ನಾವು ಬಂದಿರೋಲ್ಲ ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ ಓ ಈಗ ಮೊಬೈಲ್ ನನ್ನ ಮೆಮೊರಿ ಎಲ್ಲ ಫುಲ್ ಮಾಡ್ಕೊಂಡ ಬಂದು ಏನಾರ ರಿಕಾರ್ಡಿಂಗ್ ಮಾಡ್ಕೋಬೇಕಾಗ್ತದ್ರೆ ಅದು ಒಳಗೆ ತಗೋತಾನೆ ಅಂತದ ಈಗೆಲ್ಲ ಫುಲ್ ಆಗಿಬಿಟ್ಟದ ಈಗ ಅದು ಫುಲ್ ಹಂಗೆ ನಾವು ಈ ಮೆಮೊರಿ ಏನದಲ್ಲ ಭಗವಂತ ಕೊಟ್ಟಂಥದ್ದು ಇದನ್ನು ಫುಲ್ ಮಾಡ್ಕೊಂಡು ಬಿಟ್ಟೆವು ಬರೋ ಹೊತ್ನ್ಯಾಗ ವಿಚಾರ ಮಾಡ್ತೇವೆ ಎಷ್ಟೊತ್ತೆ ಮುಗಿಸ್ತಾರೋ ಏನು ಮಾಡ್ತಾರೋ ಮನೆಯಾಗಿನ್ನ ಬಂದ ಕೂಡಲೇ ಕೆಲಸ ಅದ ನಾಳೆ ನೌಕರಿಗೆ ಹೋಗ್ಬೇಕು ನಿದ್ದೆ ತಡೆಯೋದಿಲ್ಲ ವಯಸ್ಸಾಗ್ಯದ
ಒಂದು ಎರಡು ಮೊಮ್ಮಕ್ಕಳು ಊಟ ಮಾಡ್ಯಾವೆಲ್ಲೋ, ಮಕ್ಕಳು ಊಟ ಮಾಡ್ಯಾವೆಲ್ಲೋ, ಸ್ವಸ್ಥ ಎಷ್ಟನೇ ತಲೆ ಕೆಡಿಸ್ಕೋತೇವೆ ಅಂದ್ರೆ ಅದು ತುಂಬ್ಕೊಂಡೇ ಬಂದಿರ್ತೇವೆ. ಇಲ್ಲಿ ಬಂದು ಏನು ಕೇಳೋದದ? ಇಲ್ಲಿ ಏನು ಕೇಳಿದ್ರು ಸಹಿತ ಅದು ಡಿಲೀಟ್ ಆಗಿ ಮೊದಲಿನ ಡಿಲೀಟ್ ಮಾಡಲಾರ್ದ ಇಲ್ಲಿ ಏನು ತುಂಬಲಿಕ್ಕೆ ಬರೋದಿಲ್ಲ. ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ ಕೈಸೇನಿ ದೈವತ ಪ್ರಸನ್ನ ತ್ವರಿತ ಉಗಾರ ಹೇ ನಿವಾಂತ ಶಿಣ ಶಿವಾಯ. ಜ್ಞಾನೇಶ್ವರ ಮೌಲ್ಯ ಅಂತಾರೆ, ನಿನಗೆ ಸದ್ಗುರುನಾಥನ ದರ್ಶನ ಬೇಕಾಗಿದಿಲ್ಲೋ, ಸ್ಪರ್ಶನ ಬೇಕಾಗಿದಿಲ್ಲೋ, ಸಂಭಾಷಣೆ ಬೇಕಾಗಿದಿಲ್ಲೋ, ಅವರ ಒಂದು ಮಗ್ಗಲದೊಳಗೆ ಅವರ ಒಂದು ಸನ್ನಿಧಿಯೊಳಗೆ ನಿನಗೆ ಯಾವಾಗಲೂ ಇರಬೇಕಾಗಿದಿಲ್ಲೋ ಅಂದಾಗ ನೀನು ಹೆಂಗೆ ಮಾಡು ಅಂದ್ರೆ, ಹೆಂಗೆ ಮಾಡೋದ್ರಿ? ಹಂಗಾರೆ ಕುಬಕಡಿಗೆ ಹೋಗ್ಬೇಕನ್ರಿ, ಕಜಾಪುರಕ್ಕೆ ಹೋಗ್ಬೇಕನ್ರಿ, ಹಿಂಗಿಲ್ಲ. ಎಲ್ಲಿ ನಾಮದ ಅಲ್ಲಿ ನಾ ಇದ್ದನು ಅಂತ ಹೇಳ್ಯಾರ. ಸಮರ್ಥರೇನು ಹೇಳ್ಯಾರ? ಎಲ್ಲಿ ನಾಮದ ಅಲ್ಲಿ ನಾ ಇದ್ದೀನಿ. ಸ್ವತಃ ರಾಮಣ್ಣ ಮುತ್ತೆಗೆ ಈ ಮಾತು ಹೇಳಿದ್ರೆ ಅವ್ರು ಬರೇ ನಾವು ರಾಮಣ್ಣ ಮುತ್ತೆಗೆ ಹೇಳಿದ್ರಂತ ಹೇಳ್ಕೊತ ಹೋಗೋದ್ರಿಂದ ಆಗೋದಿಲ್ಲ. ಅವ್ರೇನಂದ್ರು, ಯಪ್ಪ ನೀ ಯಾವಾಗಲೂ ನನ್ನ ಎದುರಿಗೆ ಇರಬೇಕು. ನಾಮಿದ್ರೆ ಇದ್ದನು ರಾಮ ಅಂತಂದ್ರು. ಯಾಕಂದ್ರೆ ನಾಮ ಏನೂ ಅಲ್ಲದು, ಸದ್ಗುರುಗಳ ಒಂದು ಸ್ವರೂಪದ ಅದು. ಸದ್ಗುರುಗಳ ಸ್ವರೂಪ ಆ ನಾಮಸ್ಮರಣೆ ಒಳಗೆ ತುಂಬಿ ನಮ್ಮ ಶ್ವಾಸದಾಗ ಹಾಕ್ಯಾರಂದಾಗ, ನಾಮಸ್ಮರಣೆ ಮಾಡೋ ಹೊತ್ತಾಗ ನಮ್ಮ ಭಾವ ಹೆಂಗಿರಬೇಕು, ಶ್ರದ್ಧಾ ಹೆಂಗಿರಬೇಕು, ನಮ್ಮ ಮನಸ್ಸು ಎಷ್ಟು ನಿರಹಂಕಾರಿಯಾಗಿ ನಾಮಸ್ಮರಣೆ ಮಾಡ್ತಿರ್ಬೇಕು, ಇವನ್ನೆಲ್ಲ ತಿಳ್ಕೊಂಡು ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಅದು ಮಾಡುಣಿಕೆ. ಇರ್ಲಿಕ್ಕಂದ್ರೆ ಸುಮ್ಮ ಮಾಡ್ಯವಂತೆ ಹೇಳಲಿಕ್ಕೆ ಮಾಡುಣಿಕಿದೆ. ನಾವು ಮಾಡ್ಲಿಕ್ಕತ್ತೀವಿ ಹೊಡ್ರಿ, ಈಗ 4 ತಾಸು ಧ್ಯಾನ ಮಾಡಿದ್ವಿ. ಏನು 4 ತಾಸು ಧ್ಯಾನ ಮಾಡಿ ಏನು ಕಮಾಯಿ ಮಾಡಿದಿ? ಅದ್ರಾಗ ಅರ್ಧ ತಾಸು ಸಹಿತ ಮಹಾರಾಜರ ಜೋಡಿ ಇಲ್ಲ. ನೀನು ಬರೇ ಹೊರಗೆ ಇದ್ದಿ, ಹೊರಗೆ ಇದ್ದು ನೀನು 4 ತಾಸು ಮಾಡಿದ್ರೆ ಆಗೋದೇನೋ. ಅದಕ್ಕೆ ಸಮರ್ಥರಂದ್ರು, ಉಪಾಸನೆಲ ದೃಢ ಸಾಲವಾವೆ ಅಹರ್ನಿಸಿ ಸದಾ ಪರಮಾರ್ಥಕರವ. ಯಾವಾಗಲೂ ಮಾಡ್ಕೋತೀರು. ನಿನ್ನಿಂದ ಆಗುವಂಥ ಎಲ್ಲ ಕಾರ್ಯಗಳು ಸತ್ವಗುಣ ಸಂಪನ್ನವಾಗಿರಬೇಕು. ಆ ಸತ್ವಗುಣ ಸಂಪನ್ನದೊಳಗೆ ಏನು ಲಕ್ಷಣಗಳು ಅಂದ್ರೆ, ಧನದಾನ್ಯ, ಧನದಾನ, ವಸ್ತ್ರದಾನ, ಅನ್ನದಾನ, ಉದಕದಾನ, ಕರಿ ಬ್ರಾಹ್ಮಣ ಸಂತರ್ಪಣ ತೋ ಸತ್ವಗುಣ. ಧನದಾನ ಮಾಡ್ರಿ, ನಿಮಗೆ ಭಗವಂತ ಕೊಟ್ಟದ್ದನ್ನು ದಾನ ಮಾಡ್ರಿ. ನಾವಂತೇವು ನಾವೇನು ತುಸು ಕಷ್ಟಪಟ್ಟೇವನ್ರಿ, ಅದನ್ನ ಗಳಿಸ್ಬೇಕ. ನೀ ಏನು ಗಳಿಸ್ತಿ? ಏನು ಗಳಿಸ್ಲಿಕ್ಕೆ ಆಗೋದಿಲ್ಲ. ಸುಕೃತದಾಗ ರೊಕ್ಕದ ಅಂತೇಳಿ ಬಂದದ. ಇವತ್ತು ಹಿಂಗ್ರಿ ವಿಶ್ವಕರ್ಮ ಸಮಾಜದವ್ರು ಹಿಂಗಾಗಿ ಶ್ರೀಮಂತ ಅವ್ರ ಸುಕೃತನಾಗದ. ನೀ ಚಂದಾಗಿ ಮಾಡಿದ್ರೆ ಮುಂದೆ ನೀನು ವಿಶ್ವಕರ್ಮ ಇದ್ರಾಗ ಹುಟ್ಟಿದ್ರು ಹುಟ್ಟಬಹುದು. ಟೌಪಾರ ಕುಮಾಯಿ ರಹೀಮ್ ಅನ್ನುವಂಥ ಕೃಷ್ಣ ಭಕ್ತ ದಾನ ಮಾಡ್ತಿದ್ದಂತ. ಆ ಕಡೆ ಇದೇನೋ ತುಳಸಿದಾಸರ ಕಾಲದಾಗ ಮಾಡೋ ಹೊತ್ನ್ಯಾಗ ಅವೇನು ಮಾಡ್ತಿದ್ದಂತ, ಸ್ನಾನ ಪೂಜೆ ಗೀಜೆ ಮಾಡ್ಕೊಂಡು ಕಟ್ಟಿ ಮೇಲೆ ಬಂದು ಕೊಡವ, ಬಂದು ಎಲ್ಲ ಏನು ದಾನ ಮಾಡ್ಬೇಕೆಲ್ಲ ಇಟ್ಕೊಂಡು ಯಾರು ಬರ್ತಾರ ಅವರಿಗೆ ದಾನ ಕೊಡವ. ಕೊಡೋ ಹೊತ್ನ್ಯಾಗ ಏನು ಮಾಡ್ತಿದ್ದಂದ್ರೆ ಅವ ಹಿಂಗೆ ನಾಚ್ಕೋತಿದ್ದಂತ. ಸೀದಾ ಹಿಂಗೆ ನಮಗತ್ತೆ ಫೋಟೋ ಗಿಟೋ ತೆಗೆಸ್ಕೊಂಡು ಕೊಡ್ತಿದ್ದಿಲ್ಲ, ನಾಚ್ಕೊಂಡು ಹಿಂಗೆ ಕೊಡ್ತಿದ್ದಂತ. ಮಂದಿ ದಾನ ತಗೊಳ್ಳೋರು ದಾನಾರೇ ಕೊಡ್ತಾನ. ನಮ್ಮ ರಹೀಮ ನಾಚ್ಕೋತಾನೆ ಯಾಕ ಅಂಥೇಳಿ ಹೋಗಿ ತುಳಸಿದಾಸರಿಗೆ ಹೇಳಿದ್ರಂತ, ನಮ್ಮಲ್ಲಿ ಒಬ್ಬ ಕೃಷ್ಣ ಭಕ್ತಿದನ್ರಿ, ದಾನ ಕೊಡ್ತಾನೆ, ನಾಚ್ಕೋಬೇಕು ಯಾಕ್ರಿ ಅದು. ತುಳಸಿದಾಸರ ಜ್ಞಾನ ದೃಷ್ಟಿಯಿಂದ ನೋಡಿದ್ರು, ಆಹಾ ಏನು ದಾನ ಮಾಡೋಣಕ್ಕೆಪ್ಪ ಇದು, ಇವನ್ ಜಗತ್ತಿಗೆ ನಾನು ಇದು ಮಾಡ್ಬೇಕಂತ ಹೇಳಿ ಒಂದು ಪತ್ರ ಬರೆದು ಕೊಡ್ತಾರೆ ರಹೀಮಗೆ. ಐಸಿ ದೇನಿ ದೇನ ಜೂ ಕಿತ್ ಸಿಕ್ಕೆ वो सही जू जू करो ऊंचो करो क्यों क्यों नीचे ऐसी देनी देन जू कित सिके वो सही जू जू करो ऊंचो करो क्यों नीचे. हो ಆ ಪತ್ರ ತಗೊಂಡು ಬಂದರು, ರಹೀಮನ ಕೈ ಕೊಟ್ಟರು. ರಹೀಮ್ ನೋಡಿದ, ತುಳಸಿದಾಸರು ನನಗೆ ಪತ್ರ ಬರ್ದಾರಂದ್ರೆ ಅವರು
ತ್ರಿಕಾಲ ಜ್ಞಾನಿಗಳು. ಅವರು ಬರ್ದಾರಂದ್ರೆ ಏನಾದರೂ ಉತ್ತರ ಬರೀಬೇಕು ಅಂತೇಳಿ ಅವ್ರು ಏನು ಬರೆದ್ರಂದ್ರೆ, ಈ ಭೂಮಿ, ನೆಲ, ಭೂಮಿ, ವಾಯು, ಆಕಾಶ, ಇಲ್ಲೇನು ಸೃಷ್ಟಿಯೊಳಗೆ ಏನದಲ್ಲ ಇದು ಎಲ್ಲ ಭಗವಂತ ಕೊಟ್ಟದ್ದದ. ಭಗವಂತ ಕೊಟ್ಟಿದ್ರಾಗ ನಾ ಕೊಡ್ಲಿಕ್ಕತ್ತನಿ. ಮತ್ತು ಭಗವಂತನ ಕೊಟ್ಟಿದ್ರಾಗ ನಾ ಕೊಡ್ಲಿಕ್ಕತ್ರ ನಂದೇನು ಬಂತು? ಅಕಸ್ಮಾತ್ ಭಗವಂತನೇ ದಾನ ಕೇಳಲಿಕ್ಕೆ ಬಂದಂತ ತಿಳ್ಕೊರು ಬೇರೆ ವೇಷದಾಗ. ಅವತ್ತು ಬಂದಾಗ ನಾನು ತಗೋರೋ ಅಂತೇಳಿ ಒಂದು ಫೋಟೋ ಗಿಟ್ಟ ತೆಗೆಸಿ ಕೊಟ್ಟಂದ್ರೆ ಭಗವಂತ ನಗಲಿಕ್ಕಿಲ್ಲನ. ನಾ ಕೊಟ್ಟಿದ್ದನ್ನು ಇವು ಕೊಡ್ಲಿಕ್ಕತ್ತಾನ, ಎಷ್ಟು ಮೆರಿಲಿಕ್ಕತ್ತಾನಪ್ಪ ಅಂತೇಳಿ. ಅದಕ್ಕೆ ದಾನ ಮಾಡಬೇಕು. ಮಾಡಿದ್ರು ಮಾಡಲಾರ್ದಂಗೆ ಮಾಡಬೇಕು. ಮಾಡಿದೇನೆಂಬುದು ಮನದೊಳು ಹೊಡೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ. ಓ, ಎರಡನೇದ್ದು ಭೂದೇವ ಸಂತಾಸಿ ಸದಾ ನಮಾವೆ. ಯಾವಾಗಲೂ ಸಂತರ ಸಂಬಂಧ ನೀವು ಯಾವಾಗಲೂ ತಲಿಬಾಗಿರಿ ಅಂತಾರೆ. ಸಂತರಿ ಎದುರಿಗೆ ನಿಮ್ಮ ಗೋಣ್ ಹಿಂಗಲ್ಲ, ಹಿಂಗೂ ಮಾಡಬೇಡ್ರಿ, ಹಿಂಗೂ ಮಾಡಬೇಡ್ರಿ. ಹಿಂಗೆ ಪೂರ್ಣ ಏನಪ್ಪ ನಮ್ಮ ಅಹಂಕಾರವನ್ನು ಚೆಲ್ಲಿಕೊಟ್ಟವ್ರು. ದೊಡ್ಡವ್ರಿರಲಿ ಸಣ್ಣವ್ರಿರಲಿ, ಸಂತರು ಇರಪ್ಪ, ವಯಸ್ಸಾದವ್ರು ಅಷ್ಟೇ ಸಂತರು, ಸಣ್ಣವ್ರ ಸಂತರು ಅಲ್ಲ, ಅವ್ರು ಸ್ವಂತರು ಅಂತ ಹಿಂಗೆ ಅಂತ ತಿಳ್ಕೊಬೇಡ್ರಿ. ಜ್ಞಾನೇಶ್ವರ ಮಾವಜಿಯವರು 21 ವರ್ಷದಾಗ ಸಂತತ್ವವನ್ನು ಮೆರೆದು ಜೀವಂತ ಸಮಾಧಿ ತಗೊಂಡ್ರು. ಶಂಕರಾಚಾರ್ಯ 32ನೇ ವರ್ಷನಾಗಿ ಜಗತ್ತಿಗೆ ಸಂತ ಸ್ವರೂಪರಾಗಿ ಪ್ರಕಟ ಆಗಿದ್ರು. ಹಿಂಗೆ ಎಲ್ಲ ಆಗಿ ಹೋದಂತಹ ಜ್ಞಾನಿಗಳ ವಯಸ್ಸಿನಿಂದ ಪರಮಾರ್ಥದೊಳಗೆ ಹಿರಿತನ ಅಳಿಬೇಡ್ರಂತಾರ ರಾಮದಾಸ್ ಮಹಾರಾಜರು. ಹಿರಿತನ ಅನ್ನುವಂಥದ್ದು ಜ್ಞಾನದಿಂದ ಅಳಿಬೇಕಾಗ್ತಂತಾರೆ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ. ಪ್ರಪಂಚದಾಗ ನೀವು ವಯಸ್ಸಾದವ್ರನ್ನ ಹಿರಿಯರನ್ರಿ ಅವರು. ಯಾಕಂದ್ರೆ ಅವ್ರು ಹೆಂಗಾದ್ರೂ ನಡೀತದೆ. ಹಿರಿಯವರು ಅಂತ ಅಂದ್ಕೊಳ್ಳೆ ಕೆಲಪ ನೋಡ್ಬೇಕ್ರ, ಇದು ಹಿರಿಯವ್ರು ಅಂತಂದು ಅವರು ಪ್ರಪಂಚದಾಗ ಹೆಂಗಿದ್ರು ನಡೀತದೆ. ಅಧ್ಯಾತ್ಮದಾಗ ಮಾತ್ರ ಅವರಂತಲ್ಲಿರುವಂಥ ಜ್ಞಾನದ ಒಂದು ಪ್ರಭೆ ಏನದಲ್ಲ, ಆ ಪ್ರಭೆಗೆ ನಮಸ್ಕಾರ ಮಾಡ್ರಿ ಅಂತಾರೆ. ಅದು ಯಾವಾಗಲೂ ಮಾಡಿರಿ. ಭೂದೇವ ಸಂತಾಸಿ ಸದಾ ನಮಾವೆ. ಯಾವಾಗಲೂ ಅದು ನೀವು ಹಂಗೆ ಮಾಡಿರಿ. ಎಲ್ಲರೂ ಸಂತ ಸ್ವರೂಪ ಅಂತ ತಿಳ್ಕೊಂಡು ನೀವು ನಮಸ್ಕಾರ ಮಾಡಿದ್ರಂದ್ರೆ ಏನು ಹೇಳಲಿ ಅಂತಾರೆ ಅವರು. ಏಕನಾಥ್ ಮಹಾರಾಜರು ದಂಡವತ ಸ್ವಾಮಿ ಅಂತ ಶಿಷ್ಯ ಇದ್ದ. ಅವ ಸ್ವಾಮಿಗಳ ಪೈಕಿ ಇವ ಮಹಾರಾಜರು ಅಂದರು, ನೋಡು ದಂಡವತ ಎಲ್ಲ ಕಡೆ ಸದ್ಗುರು ಇದು ಇರ್ತಾರೆ, ಭಗವಂತನ ಸ್ವರೂಪ ಇರ್ತದೆ, ಎಲ್ಲರಿಗೂ ನೀ ದಂಡವತ್ ನಮಸ್ಕಾರ ಹಾಕುತ್ತ ಬಾ ಅಂತಂದು ಗುರು ಆಜ್ಞೆ ಅಂತೇಳಿ ಎಲ್ಲರಿಗೂ ದಂಡವತ್ ಹಾಕ್ಬಿಡವು. ಒಂದು ದಿವಸ ಒಂದು ಕತ್ತಿ ಸತ್ತು ಬಿದ್ದಿತ್ತಂತೆ, ಅದಕ್ಕೂ ದಂಡವತ್ ಹಾಕೇ ಬಿಟ್ಟಿವ. ಒಂದು 4 ಮಂದಿ ಚಂಡ ಚೌಕ್ರಿ ಅಂತಾರೆ ಏನದಕ್ಕೆ. ಅವರು ಖಾಲಿ ಪುಕ್ಕಟ್ ಕಟ್ಟಿ ಮೇಲೆ ಕುತ್ಕೊಂಡು ಇದು ಮಾಡ್ತಿರ್ತಾರೆ ನೋಡು ಹುಡುಗರು. ಅವ್ರಂದ್ರೆ ಏನು ದಂಡವತ್ ಸ್ವಾಮಿ ಕತ್ತಿ ಸತ್ತು ಬಿಟ್ಟದು, ಸತ್ತದಕ್ಕೆ ನಮಸ್ಕಾರ ಮಾಡ್ತೀರ ತಿಳಿದಿಲ್ಲ ನಿನಗೆ. ಸತ್ರ ಏನಾಗ್ತಂದ್ರೆ ಸತ್ರ ಅಲ್ಲಿ ಭಗವಂತ ಇದ್ದಾನ ಇವಂದ ಇಲ್ಲನ ಅಂತಂದು ನಾವು. ಚರಾಚರದೊಳಗೆ ಇದ್ದಾನಂದಾಗ ಅದ್ರಾಗ ಇಲ್ಲನಂತ. ಮತ್ತು ಇದ್ದಾನಂದ್ರೆ ಅವನ ಅದನ್ನು ಎಬ್ಬಸ್ ಕಳಿಸ್ಪ ಅಂದ ಕೂಡಲೇ ಎದ್ದು ಹೋಗಪ್ಪ ನೀನು ಅಂತೇಳಿ ಕೈ ಮುಗಿದ ಕತ್ತಿ ಎದ್ದು ಹೋಗ್ಬಿಡ್ತಂತ. ಇಷ್ಟು ನೋಡಿದ ಕೂಡ 4 ಮಂದಿ ಇವನು ಬೆನ್ನೆ ಹತ್ತಿದ್ರಂತೆ. ಯಾಕಂದ್ರೆ ಅವ್ರ ಮನೆಂಚಿನವ್ರಿದ್ರು. ಅವ್ರ ರಾಜ ಮೇಲೆ ಯುದ್ಧ ಮಾಡವ, ಸಿಕ್ಕಾಪಟ್ಟೆ ಸಾಯೋದು. ಇವು ಬೇಷ ಆತವನ್ನ ಸತ್ತವ್ರನ್ನೆಲ್ಲ ಹೆಣಗಳು ಇವನು ಮುಂದೆ ಹೋಗಿದ ಹಿಡಿಲಿಕ್ಕೆ ಬಂದರು. ಓಡ್ಲಿಕ್ಕತ್ತಿವ, ಇದೇನು ಘಾತ ಆತಂತೇಳಿ ಅವಾಗೇನು ಖುಷಿ ಆಗಲಿಲ್ಲ. ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆತಲ ಅಂತ ಓಡ್ಲಿಕ್ಕತ್ತ. ಎಲ್ಲಿ ಹೋಗ್ಬೇಕು ಓಡಿದ್ರೆ? ಸದ್ಗುರುಗಳಿಂದ ಅನುಗ್ರಹಿತರಾದಂಥ ಶಿಷ್ಯ ಸದ್ಗುರುವಿನ ಸನ್ನಿಧಿಗೆ ಹೋಗ್ಬೇಕು ಹೊರತಾಗಿ ಮತ್ತಾರಂತೇಳಿ ಹೋಗಬಾರ್ದು. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ. ಹೋಗಿ ಗಾಬರಾಗಿ ಓಡ್ಕೊತ ಹೋಗಿ ಏಕನಾಥ್ ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಾಕೋ ದಂಡವತ್ತ ಏನು ಮಾಡ್ಕೊಂಡು ಬಂದೆ ಅಂದ. ಮಹಾರಾಜರ ಘಾತ ಆಗಿಬಿಡ್ತದ. ಏನರೇ ಮಾಡಿದು ಹಿಂಗೆ ಆತ್ರಿ. ಕತ್ತಿಗೆ ಎದ್ದು ಹೋಗೋದ್ಕೊಳ್ಳಿ ಎದ್ದು ಹೋಗಿಬಿಡ್ತೀರಿ. ಮಂದಿ ಬೆನ್ನ ಹತ್ಯಾರ ಹಿಡಿಲಿಕ್ಕೆ. ನಾವು ಇಂಥ ಕಾರ್ಬಾರ್ ಯಾಕೆ ಮಾಡಿದ್ವು ಅಂದ್ರೆ ಸೃಷ್ಟಿ ನಿಯಮ ಬಿಟ್ಟು ನಾವು ಏನೋ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತು ಹೆಂಗೆ ಮಾಡ್ರಿ ಮಹಾರಾಜರು? ಹೆಂಗೇನು ಮಾಡೋದು? ಈ ಸದ್ದವ್ರು ಬರ್ತಾರೆ, ನಿನ್ನ ಎಳ್ಕೊಂಡು ಹೋಗ್ತಾರೆ ರಾಜನ ಮುಂದೆ.
ಎಷ್ಟು ಹೆಣ್ಗಳು ಬಿದ್ದಿರ್ತಾವೆ ನಿನ್ನ ಮುಂದೆ ಹಾಕ್ತಾರೆ, ಎಬ್ಬಸಲಿಲ್ಲ ಅಂದ್ರೆ ನಿನ್ನ ತುಂಡು ತುಂಡು ಮಾಡ್ತಾರದು. ಒಂದು ಕೂಡಲೇ ಮತ್ತೆ ಹೆಂಗೆ ರೀ ಮಹಾರಾಜ್ರ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡಿ, ಏನು ಮಾಡಬೇಡಿನ್ನ ಜೀವನ ಸಮಾಧಿ ತೊಗೊಂಡ್ಬಿಡಂದ್ರು. ಆಗಿಂದಾಗ ಸಮಾಧಿ ನಿರ್ಮಾಣ ಮಾಡಿ ಆ ದಂಡವತ್ತ ಸ್ವಾಮಿನ ಸಮಾಧಿಯೊಳಗೆ ಕೂಡಿಸಿ ಭೀಮಾಸನದಾಗ ಕೂಡಿಸಿ ಸಮಾಧಿ ಬಂದ್ ಮಾಡಿಬಿಟ್ರು. ಅವ್ರು ಓಡಿ ಬಂದರು, ಎಲ್ಲಿದ್ದಾನೆ ಅಂತಂದರು. ಇಲ್ಲೆಲ್ಲಿ ಇರ್ತಾನಂದು. ಹೋದ ಗೇಲ ಅಂತಂದ್ಬಿಟ್ರು. ಎಲ್ಲ ಮಂದಿ ಹೋತು. ಗುರುನಾಥನ ಆಜ್ಞೆ ಮೇರೆಗೆ ಜೀವಂತ ಸಮಾಧಿ ತಗೊಂಡ ಇನ್ನೊಬ್ಬ ಶಿಷ್ಯ ಅಂದ್ರೆ ಅವನು ದಂಡವತ್ತ ಸ್ವಾಮಿ. ಠೊಬ್ಬಾರ ಕುಮಾಯಿ ಓ ಸತ್ಕರ್ಮ ಯೋಗೇ ವಯಘಾಲವಾವೆ ಸರ್ವಾಮುಖಿ ಮಂಗಳ ಬೋಲವಾವೆ ಸರ್ವಾಮುಖಿ ಮಂಗಳ ಬೋಲವ ಸತ್ಕರ್ಮ ಯೋಗೇ ವಯಘಾಲವಾವೆ. ಅದು ಹೆಂಗದ ಅಂದ್ರೆ ಭಗವಂತನ ಸಂಬಂಧ ನೀವು ನಿಮ್ಮಲ್ಲಿರುವಂಥ ತನುಮನ ಧನವನ್ನು ನೀವು ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ಭಗವಂತ ದೇನೇ ಲಗೆ ತೋ ಛಪ್ಪರ್ ಪಾಡ್ಕೆ ದೇತಾ ಅಂತ. ಅದು ಎರಡು ಕೈಯಿಂದ ನಮಗೆ ತಗೊಳಿಕ್ಕಾಗೋದಿಲ್ಲ, ಅದನ್ನು ಅರಗಿಸ್ಕೊಳಿಕ್ಕಾಗೋದಿಲ್ಲ. ಅದು ಅವು ಕೊಟ್ಟದ್ದದ ಅಂಥೇಳಿ ಯಾವಾಗಲೂ ಇಂಥ ಕಾರ್ಯಕ್ರಮಗಳನ್ನು ಮಾಡಿರಿ. ಈಗ ನೋಡ್ರಿ, ಕಾರ್ತಿಕ್ ಮಾಸದಾಗ ಇವರೆಲ್ಲ ಒಂದೊಂದು ವಿಶೇಷ ಸತ್ಸಂಗ ಇಟ್ಕೋತಾರೆ, ಎಲ್ಲ ಕಡೆ ವಿಶೇಷ ಸತ್ಸಂಗ ಇಟ್ಕೋತಾರೆ. ಎಷ್ಟು ಬೇಕಷ್ಟು ತೃಪ್ತಿಯಿಂದ ಸಂತರನ್ನು ಸಂತೋಷಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಸತ್ಕರ್ಮ. ಈ ಸತ್ಕರ್ಮದೊಳಗೆ ನಿಮ್ಮ ವಯಸ್ಸ ತೆಗಿರಿಪ್ಪ ಅಂಥೇಳಿ ಸರ್ವಾಮುಖಿ ಮಂಗಳ ಚಂದಗೆ ಮಾತಾಡೋದು ಕಲಿಸ್ರಿ. ನುಡಿದರೆ ಮೂತಿನ ಹಾರದಂತಿರಬೇಕು, ನುಡಿದರೆ ಮೂತಿನ ಹಾರದಂತಿರಬೇಕು, ನುಡಿದರೆ ನುಡಿದರೆ ಸ್ಫಟಿಕದ ಸಾಲಾಕೆ ಅಂತಿರಬೇಕು, ನುಡಿದರೆ ಮೂತಿನ ಹಾರ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಈ ಮಾಣಿಕ್ಯದ ದೀಪ್ತಿ ಅಂತ ಯಾಕದಕ್ಕೆ ದೃಷ್ಟಾಂತ ಕೊಟ್ರಂದ್ರೆ, ಮಾಣಿಕ್ಯ ಹೊಳಿತದ ಕಡೆ ಕಣ್ಣಿಗೆ ಯಾರಿಗೂ ತ್ರಾಸು ಮಾಡೋದಿಲ್ಲ. ನೀವು ಸೂರ್ಯನ ಬೆಳಕಾಗಲಿ ಮತ್ತೊಂದು ಏನಾಗಲಿ ನೀವು ಕಣ್ಣಿಗೆ ಒಂದು ನಮೂನಿ ಹಾಡಾಗ್ತದೆ. ಅದಕ್ಕೆ ಗೌತಮ ಬುದ್ಧ ಸಣ್ಣವಿದ್ದಾಗ ಸಿದ್ಧಾರ್ಥ ಇದ್ದಾಗ ಅವ್ರ ತಂದೆ ಅವನಂತಲ್ಲಿ ದೀಪನ ಹಚ್ಚಿ ಕೊಡ್ತಿದ್ಲಂತ. ಎಲ್ಲಿ ಬೇಕಾದ್ರೆ ಮಾಣಿಕ್ಯ ಇದ್ಬಿಟ್ರು, ನನ್ನ ಮಗನ ಕಣ್ಣಿಗೆ ತ್ರಾಸ ಆಗ್ಬಾರ್ದು. ಹಂಗೆ ನಾವು ಮಾತಾಡಿದ ಮಾತು ಯಾರಿಗೂ ನೋವಾಗಿರಬಾರ್ದು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಆವುದೆನಬೇಕು. ನುಡಿದರೆ ಲಿಂಗ ಮೆಚ್ಚಿ ಆವುದೆನಬೇಕು. ಹೌದು ಮಾತಾಡ್ಬೇಕಂತ ಸಮರ್ಥನ ಬೇಕು. ಏನೊಂದು ಮಾತಾಡ್ತಾರೆ, ಹೌದು ಮಾತಾಡೋಕೆ ಇದು ಮಾತಾಡ್ಬೇಕಂತೆ ಆನಂದ ಮಹಾರಾಜರು ಪಡ್ಕೋಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು, ಅಹುದೆನಬೇಕು. ನುಡಿದರೆ ಮೂತಿನ ನುಡಿದರೆ ನುಡಿದರೆ ಮೂತಿನ ನುಡಿದರೆ ಮೂತಿನ ನುಡಿದರೆ ಮೂತಿನ. ಇಷ್ಟು ನಾವು 4 ನಿಯಮ ಪಾಲಿಸಿದೇವೆ ಅಂದ್ರೆ ನಾವು ಯಾವಾಗಲೂ ಪರಮಾರ್ಥದಾಗಿದ್ದಾಗ ಅಂತ ತಿಳ್ಕೊಳ್ಳಿ. ಅಹರ್ನಿಸಿ ಸದಾ ಪರಮಾರ್ಥ ಕರವ, ಅಹರ್ನಿಸಿ ಸದಾ ಪರಮಾರ್ಥ ಪಾಯ. ಇನ್ನ ಅಡ್ಡ ಮಾರ್ಗದಾಗ ಹೋಗ್ಬೇಡ್ರಂತಾರ. ಪಾಯನ ಠೇವಾವ ಅಡಮಾರ್ಗಿ. ಅಡಮಾರ್ಗಿ ಅಂದ್ರೆ ಸಂಘದಿಂದನೇ ಅಡಮಾರ್ಗಕ್ಕೆ ಹೋಗ್ತೇವೆ ನಾವು.
ಎಂಥವ್ರ ಸಂಘದೊಳಗಿರ್ತೇವು ಅಂಥ ಗುಣ ನಮ್ಮಲ್ಲಿ ಬರ್ತಾವ. ಉದಕವೆಲ್ಲ ಒಂದೇ. ಈ ಚಲವ ಆಶ್ರಯಿಸಿ ಮದ್ಯಪಾನವೆನಿಸಿತು, ಸುರತರುವ ಆಶ್ರಯಿಸಿ ಅಮೃತವೆನಿಸಿತು. ಸಂಘ ನೀರು ಒಂದೇ ಖರೆ, ಸಿಂಧಿ ಗಿಡದಾಗ ಹೋಗ್ತಂದ್ರ ಸಿಂಧಿ ಅನಿಸ್ಕೊತದ, ಅಮೃತ ಬಾಯಿ ಹೋದ್ರ ಅಮೃತ ಅನಿಸ್ಕೊತದ. ನಮ್ಮ ಸಂಘ ಹೆಂಗಿರ್ತದ ಹಂಗೆ ನಮ್ಮ ಗುಣಗಳಾಗ್ತಾವ. ಅದಕ್ಕೆ ಒಳ್ಳೆಯವ್ರ ಸಂಘದಾಗ ಅಡಮಾರ್ಗಕ್ಕೆ ನೀವು ಹೋಗ್ಬೇಕಾದ್ರೆ ಏನು ಮಾಡಬೇಡ್ರಿ. ಈ ಕಾಲು ಒಯ್ದು ಎಲ್ಲಿ ಅಡಮಾರ್ಗ್ರಿ ಅನ್ಬೇಡ್ರಿ. ನೀವು ಒಳ್ಳೆಯವ್ರ ಸಂಘದಾಗಿರ್ರಿ, ನೀವು ಒಳ್ಳೆಯವ್ರ ಹಾದಿ ಒಳಗೆ ಇರ್ತೀರಿ. ಅಡಮಾರ್ಗಿ ಕೋಣಿ ಜನ ಜಾತಿಲ ತ್ಯಾತು ನೀಕಾಡಿಲ ತೋಜಿ ಜ್ಞಾನಿ ಅಂತ ನಾವು ಅಡಮಾರ್ದಾಗ ಇಟ್ಟಂತವ್ರು ಅಂತೇಳಿ ನಮ್ಮನ್ನ ನಾವು ಏನಪ್ಪಾ ಅಂದ್ರ ಕಲಿತ ಮೂರ್ಖರೊಳಗೆ ಬರ್ತೇವೆ, ನಾವು ಮಹಾದೋಷಿಗಳಿಗೆ ಬರ್ತೇವೆ. ಅದಕ್ಕೆ ಉದ್ಧರಾಯ ಜನ ಮಹಾದೋಷಿ ನಮ್ಮನ್ನ ಅಡಮಾರ್ಗದಿಂದ ಒಳ್ಳೆಯ ಮಾರ್ಗಕ್ಕೆ ಹಚ್ಚು ಸಂಬಂಧ ಪ್ರಬೋದಿತಾತೋ ಶ್ರಮ ಪಾರಸಾಲ ಸರು ಕಸಾಮಿ ಗುರುಪಾದು ಕಾಲ ಪ್ರಬೋದಿತಾತೋ ಸರು. ಪ್ರಬೋಧನ ಅಂದ್ರೆ ಏನು? ನಮ್ಮನ್ನು ತಿದ್ದು ಸಂಬಂಧ ಮಹಾರಾಜರು ಕಷ್ಟಪಟ್ಟದಕ್ಕೆ ಪ್ರಬೋಧನ ಅಂತಾರೆ. ಅವ್ರು ಹೇಳಿ 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 ನಮ್ಮನ್ನು ಈಗ ಗಣಪತಿಗತೆ ಮಾಡ್ಯಾರ. ಮತ್ತು ನಾವು ನೆನಪಾರಿದೆವು, ನಾಮಸ್ಮರಣೆ ಮಾಡಲಿಲ್ಲ ಅಂದ್ರೆ ಅದೊಂದು ಸೌಂಡೆ ಹೋಗ್ತದ, ಏನಾಗ್ತದ ಗೊತ್ತಿಲ್ಲ. ಆದ್ರೆ ಒಟ್ಟಿನ ಮೇಲೆ ಅವ್ರನ್ನ ಹೆಂಗೆ ಮರೆಯೋದದ? ಅಡಮಾರ್ಗಿ ಕೋಣಿ ಜನಜೆ ಜಾತಿಲ ತ್ಯಾತುನಿ ಕಾಡಿಲ್ಲ ತೋಚಿ ಜ್ಞಾನಿ. ತೋಚಿ ಜ್ಞಾನಿ ಖರ ತಾರಿದು ಜಿ ಆಸೆ. ಅಂಥ ಜ್ಞಾನಿ ಮಾತ್ರ ನಮ್ಮನ್ನ ಈ ಭವಸಾಗರನ ದಾಟಿಸ್ಲಿಕ್ಕೆ ಸಮರ್ಥಿದ್ದಾನ. ಅದಕ್ಕೆ ಅವಾಗ ನಾವೆಲ್ಲರೂ ಏನಂತೇವು? ಸಮರ್ಥ ಅಂತೇವು. ಟೊಬ್ಬಾರ ಕುಮಾಯಿ ತೋಚಿ ಜ್ಞಾನಿ ಖರ ತಾರಿದು ಜಿ ಆಸೆ. ವೇಳೋ ವೇಳಾ ತ್ಯಾಸಿ ಶರಣ ಜಾವೆ. ಒಮ್ಮೆ ಶರಣ ಆಗಿವಂತ ಬಿಡಬೇಡ್ರಿ. ಒಬ್ಬ ಗುರುವಿನ ಶಿಷ್ಯ ಶರಣ ಅದಂತ ಶರಣ ಆಗಬೇಕಾದ್ರು ಆಗಿರ್ತನ ಮನ ಎಲ್ಲ ಒಪ್ಪಿಸಿ ಬಿಟ್ಟಿದ್ರು ಗುರುಗಳಂದ. ಮಾವಿನಕಾಯಿ ಸೀಸನ್ದಾಗ ಶಿಷ್ಯರಿಗೆ ಹೇಳಿದರು, ಹೋಗೋ ಶಂಕರಪ್ಪನ ತೋಟಕ್ಕೆ ಹೋಗಿ ಚಲೋ ಚಲೋ ಹಣ್ಣು ತೊಗೊಂಡು ಬರ್ತೀನಿ ಹಾಕಂತೀರಿ ಅಂದರು. ಅವ್ರು ಹೋದರು. ಗುರುಗಳು ಹೇಳ್ಯಾರ ಹಣ್ಣು ಕೊಡಪ್ಪ ಶಂಕರಪ್ಪಣ ಅಂದರು. ಮೊನ್ನೆ ತನುಮನದ ಹಣ್ಣು ಕೊಟ್ಟಿರಲ್ಲ, ಮತ್ತೆ ತಿರುಗಿ ಮುರುಗಿ ಏನು ಕೊಡುವಂತ ಅಂದಂತ. ಹಂಗಲ್ಲ, ಒಮ್ಮೆ ಶರಣ ಹೋದೆವು ಅಂದ್ರೆ ಅವ್ರವ್ರು ಆಗಿಬಿಟ್ಟೆವು ಅಂದ್ರೆ ತುಕಾಮಣೆ ಕಡಿ ಚರಣ ಏನದದು? ತುಕಾಮಣೆ ಕೂಳ ಉದ್ಧರಿಲೆ ಶರಣಗೇಲಿ ಆನೆ ಕಾಯಿ ಹೋತೆ ಫಳ ತುಕಾಮಣೆ ಕೂಳ ಉದ್ಧರಿಲೆ. ಕೊನೆ ಚರಣಕ್ಕಿಂತ ಮೊದಲ ಒಂದು ಸ್ವಲ್ಪ ನಾಮಸ್ಮರಣೆ. ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ ಅಂದ್ರವ. ಟೊಬ್ಬಾರ ಕುಮಾಯೇ ಜಯ ಜಯ ಟೊಬ್ಬಾರ ಕುಮಾಯೇ ಬೋಲಾ शरणगेलियाने काय होते फळ. शरणगेलियाने काय होते फळ. ಶಿಷ್ಯ ಅಂತಾರ, ತುಕಾರಾಮ್ ಮಹಾರಾಜರು ಬಿಡಿಸಿ ಹೇಳ್ತಾರ, ಶರಣ ಹೋದ್ರೆ ಏನಾಗ್ತವ್ರಿ ಅಂದ್ರ ನಮ್ಮ ಕುಲಕೋಟಿಗಳು ಉದ್ಧಾರ ಆಗ್ತಾವಂತ. ಹಿಂದಿನ ಎಷ್ಟೋ ಹಿರಿಯರೆಲ್ಲರೂ ಸ್ವರ್ಗಕ್ಕೆ ಹೋಗ್ತಾರ, ಮುಂದಿನ ಸಂತತಿ ಎಲ್ಲನೂ ಏನಪ್ಪ ಅಂದ್ರೆ ಪರಮಾರ್ಥವಾಗಿ ಈ ನಮ್ಮ ಕೋಟಿ ಕುಲಗಳು ಉದ್ಧಾರ ಆಗ್ತಾವಂತ. ಶರಣಗೇಲಿಯಾನೆ ಕಾಯ ಹೋತೆ ಫಳ ತುಕಾಮಣೆ ಕುಳ ಉದ್ಧರಿಲೆ.
तुका माने कुळा उतरिले तुका माने कुळा उतरिले शरण गेली आले अर्निधि सदा परमार्थ करवा अर्निधि सदा परमार्थ अर्निधि सदा पायन ठेवा वाद मार्गी ताळा निधि सदा परमार्थ व्हावी तयाकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विठुदासा भाविकाची नामा म्हणे तया असावे कल्याण ज्या मुख निदान पांडुरंग कुमारी